ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ನಾಗರಾಜ್. ಇವತ್ತು ನಾನು ಸ್ಟ್ರೋಕ್ ಆದವರಿಗೆ ಯಾವ ರೀತಿ ಫುಡ್ ಕೊಟ್ಟರೆ ಅವರು ಬೇಗ ರಿಕವರಿ ಆಗ್ತಾರೆ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಸ್ವಂತ ಅನುಭವದ್ದು, ನಮ್ಮ ಮನೆಯಲ್ಲೇ ಆಗಿದೆ. ಅವ್ರಿಗೆ ನಾವು ಈ ರೀತಿ ಫುಡ್ ಕೊಟ್ಟಿದ್ದರಿಂದ ಅವರು ಬೇಗ ರಿಕವರಿ ಆದರು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಮೆಡಿಸನ್ ಇಂಪಾರ್ಟೆಂಟು. ಅವರಿಗೆ ಲೆಫ್ಟ್ ಸೈಡಲ್ಲಾಗಿತ್ತು, ಅಂದರೆ ಎಡಗಡೆ ಭಾಗ ಪೂರ್ತಿ ಕೈ ಮತ್ತು ಕಾಲು ಪೂರ್ತಿ ಭಾಗನೇ ಆಗಿತ್ತು. ಅಂದರೆ ಅವರಿಗೆ ಒಂದು ಗ್ಲಾಸ್ ತೊಗೊಂಡು ನೀರು ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ ಆ ಕೈಯಿಂದ. ಆ ರೀತಿ ಸಿಚುವೇಶನ್ ಆಗಿತ್ತು. ಎದ್ದು ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ತುಂಬಾ ಬೇರೆಯವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಅವ್ರನ್ನ ಬಾತ್ರೂಮಿಗೆ ಕರ್ಕೊಂಡು ಹೋಗೋ ಎಲ್ಲದಕ್ಕೂ. ಅಂದರೆ ಅಂಥವ್ರಿಗೆ ಯಾವ ರೀತಿ ಫುಡ್ ಕೊಟ್ಟರೆ ಬೇಗ ರಿಕವರಿ ಆಗ್ತಾರೆ ಅಂತ ಹೇಳಿ. ಫಸ್ಟು ಅವರಿಗೆ ಯಾಕೆ ಆ ಕೈಕಾಲು ವರ್ಕ್ ಆಗೋಲ್ಲ ಅಂತ ಹೇಳಿದ್ರೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಅದಕ್ಕೆ ಅಂತ ಹೇಳ್ಬೋದು. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಂದ್ರೆ ಯಾವ ಫುಡ್ಡು ಕೊಡಬೇಕು ಅಂತ ಹೇಳಿದ್ರೆ, ಬೆಳ್ಳುಳ್ಳಿಯಿಂದ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಯಾವ ರೀತಿ ಕೊಡ್ಬೋದು ಅಂತ ಹೇಳಿದ್ರೆ, ನಾವು ದಿನ ಬೆಳಗ್ಗೆ ಅಥವಾ ಸಂಜೆ 1 ಗ್ಲಾಸ್ ಹಾಲು ಕೊಡ್ತಾಯಿದ್ವಿ. ಅದರಲ್ಲಿ ಬೆಳ್ಳುಳ್ಳಿನ 12 ಎಸಳು ಬೆಳ್ಳುಳ್ಳಿ ಅದೇ ಇರುತ್ತಲ್ಲ, ಅದನ್ನು ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ, ಮತ್ತು ಅವರಿಗೆ ಹಾಲು ಜೊತೆಗೆ ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ಕುದಿಸಿ ಅವರಿಗೆ ತಿನ್ನೋಕ್ಕೆ ಕೊಡಬೇಕು. ಫಸ್ಟು ಬೆಳ್ಳುಳ್ಳಿ ಚೆನ್ನಾಗಿ ತಿಂದು ಆಮೇಲೆ ಹಾಲು ಕುಡಿಬೇಕು. ಈ ರೀತಿ ದಿನಾನೂ ಮಾಡಬೇಕು. ಅವ್ರಿಗೆ ಈ ರೀತಿ ಕೊಡೋದ್ರಿಂದ ಸ್ವಲ್ಪ ಕೈಕಾಲು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬೆಳ್ಳುಳ್ಳಿ ದಿನ ಕೊಡಬೇಕು ಬೆಳಗ್ಗೆ ಸಂಜೆ ಅಂತ ಹೇಳಿ. ಮತ್ತು ಕಾಫಿ ಕೊಡ್ಬೋದು. ಕಾಫಿ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅವರಿಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸ್ಟ್ರೋಕ್ ಆದವರಿಗೆ, ಇವಾಗ ಸ್ಟ್ರೋಕ್ ಆಗಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅವರಿಗೆ ಕೊಬ್ಬರಿ ಎಣ್ಣೆ ಇರುತ್ತಲ್ವ, ನೀವು ಮನೇಲಿ ಯೂಸ್ ಮಾಡೋವಂಥ ಕೊಬ್ಬರಿ ಎಣ್ಣೆ ಪ್ಯಾರಾಚೂಟೇ ಆಲ್ಮೋಸ್ಟ್ ಯೂಸ್ ಮಾಡ್ತೀರ. ಅದನ್ನು ಒಂದು ಗ್ಲಾಸ್ನಲ್ಲಿ ಇಷ್ಟು ಹಾಕಿ ಕೊಡ್ಬೋದು ಕುಡಿಯೋದಕ್ಕೆ. ಆ ಟೈಮಲ್ಲಿ ಕೊಡಬೇಕಂತೆ. ಕೊಟ್ಟರೆ ಒಂದೊಂದು ಟೈಮ್ ಹುಷಾರಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಕಡಿಮೆ ಆಗುತ್ತೆ ಆ ಪ್ರಾಬ್ಲಮ್ಮು. ಮತ್ತು ವೀಕ್ಲಿ 1 ಟೈಮ್ ಕೂಡ ಈ ಥರ ಕೊಬ್ಬರಿ ಎಣ್ಣೆ ಅವರಿಗೆ ಕುಡಿಯೋದಕ್ಕೆ ಅಂತಲೇ ಕೊಡಬೇಕು. ಇಲ್ಲಿ ಹಳ್ಳಿ ಸೈಡ್ ಆಲ್ಮೋಸ್ಟ್ ಇದೇ ರೀತಿ ಮಾಡೋದು. ನಾವು ಹೀಗೆ ಕೊಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಅವರಿಗೆ ತಿಂಡಿಗೆ ನಾವು ಉಪ್ಪಿಟ್ಟು ಕೊಡ್ಬೋದು, ಮತ್ತು ಚಿತ್ರಾನ್ನ ಮಾಡಿಕೊಡ್ತಾಯಿದ್ವಿ. ರೈಸ್ ಐಟಮ್ ತಿನ್ಬೋದಲ್ವ, ಅದಕ್ಕೆ ನಾವು ಆಲ್ಮೋಸ್ಟ್ ಬೆಳ್ಳುಳ್ಳಿ ಒಗ್ಗರಣೆನೇ ಮಾಡ್ತಿದ್ವಿ. ಯಾವುದೇ ಅಡುಗೆ ಮಾಡಿ ನೀವು ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಹಾಗೆ ಅವರಿಗೆ ಯಾವುದೇ ರೀತಿ ತಿಂಡಿ ಆಗಲಿ ಅಥವಾ ರೈಸು ಮತ್ತು ಮಧ್ಯಾಹ್ನ ಊಟ ಏನೇ ಮಾಡಿಕೊಟ್ರು ಅವರಿಗೆ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿಕೊಡ್ಬೇಕು. ಮತ್ತು ಅಡುಗೆ ಎಣ್ಣೆ ಯಾವುದನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಅವರಿಗೆ ಈರುಳ್ಳಿ ಕೊಡ್ಬೋದು. ಯಾವುದೇ ತಿಂಡಿ ಮಾಡಿದರೆ ಈರುಳ್ಳಿ ಆ್ಯಡ್ ಮಾಡ್ಬೋದು. ಆದರೆ ಆಲ್ಮೋಸ್ಟ್ ಬೆಳ್ಳುಳ್ಳಿನೇ ಹಾಕಿ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಮತ್ತು ಅವರಿಗೆ ವಿಟಮಿನ್ ಸಲುವಾಗಿ ಒಣ ಕೊಬ್ಬರಿ ಇರುತ್ತಲ್ವ, ಆವಾಗವಾಗ ತಿನ್ನೋದಕ್ಕೆ ಕೊಡ್ಬೋದು. ಅಂದರೆ ಖರ್ಜೂರ ಮಾತ್ರ ಕೊಡಬಾರ್ದು ಡ್ರೈ ಫ್ರೂಟ್ಸಲ್ಲಿ, ಅದೊಂಥರ ವಿಷ ಅಂತೆ. ಖರ್ಜೂರ, ಫಿಶ್ಶು, ಬಂಗಡೆ ಮೀನು ಇರುತ್ತಲ್ಲ ಅದು, ಮತ್ತು ಮಟನ್ ಅಂತೂ ಕೊಡಲೇಬಾರ್ದು. ಒಬ್ಬೊಬ್ಬರು ಲೈಫ್ ಲಾಂಗ್ ತಿನ್ನೋದೇ ಬಿಟ್ಟಿರ್ತಾರೆ. ಅದು ಈ ಹಳ್ಳಿ ಸೈಡೆಲ್ಲ ಗೊತ್ತಿರುತ್ತೆ, ಇದು ಮಟನ್ ಏನೂ ತಿನ್ನೋದಿಲ್ಲ, ಮತ್ತು ಫಿಶ್ಶು ಚಿಕನ್ ತಿನ್ಬೋದು. ಅದು ಯಾವಾಗ 1 ತಿಂಗಳಾದ್ಮೇಲೆ ಸ್ವಲ್ಪ ಏನು ಮಸಾಲೆ ಹಾಕಿ ಅಲ್ವಾ, ಹಾಕಿ ಏನಿಲ್ಲ ಹಾಗೆ ಇದು ಸೂಪ್ ಟೈಪ್ ಮಾಡಿ ಕೊಡ್ತಾರೆ. ಅರಿಶಿನ ಮತ್ತು ಉಪ್ಪು ಹಾಕಿ ಅಷ್ಟು ಕೊಡ್ತಾರೆ ಅವರಿಗೆ. ಹಾಗೆ ಉಪ್ಪನ್ನು ಹೇಗೆ ಕೊಡೋದು ಅಂದರೆ, ಉಪ್ಪು ಜಾಸ್ತಿ ಹಾಕಬಾರ್ದು ಅವರಿಗೆ. ಕಲ್ಲುಪ್ಪು ಇರುತ್ತಲ್ವ, ಕಲ್ಲುಪ್ಪನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ 1-2 ಕಲ್ಲು ಅಷ್ಟು ಹಾಕಿದರೆ ಸಾಕು. ಚಿಟಿಕೆ ಅಷ್ಟು ಉಪ್ಪು ಹಾಕಿದರೆ ಸಾಕು. ಜಾಸ್ತಿ ಉಪ್ಪು ಯೂಸ್ ಮಾಡಬಾರ್ದು ಅಂಥವರಿಗೆ. ಅದು ಒಂಥರ ವಿಷ ಇದ್ದಂಗಂತೆ. ಡೈರೆಕ್ಟಾಗಿ ಹಾಕಬೇಡಿ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದರೆ ಒಳ್ಳೆಯದು. ಆಮೇಲೆ ಮತ್ತು ಅವರಿಗೆ ಊಟಕ್ಕೆ ಯಾವ ರೀತಿ ಕೊಡಬೇಕಂದ್ರೆ, ಹುರುಳಿ ಗೊತ್ತಿರುತ್ತಲ್ವ ನಿಮಗೆ, ಹುರುಳಿಕಾಳು, ಅದನ್ನು ಕೊಡಬೇಕು ಅವರಿಗೆ. ಅದನ್ನು ಕೊಡೋದ್ರಿಂದ ಬೇಗ ರಿಕವರಿ ಆಗ್ತಾರೆ. ಯಾಕಂದರೆ ಹುರುಳಿ ಆಲ್ಮೋಸ್ಟ್ ಕೊಡೋದು ಇದು ಕುದುರೆಗಳಿಗೆ ಅಂತಲ್ವ, ಅದಕ್ಕೆ ಕೈಕಾಲಿಗೆ ಚೆನ್ನಾಗಿ ಶಕ್ತಿ ಬರಲಿ ಅಂತ ಕೊಡ್ತಾರೆ. ಅದಕ್ಕೆ ಇಂಥವರಿಗೆ ಕೊಟ್ಟರೆ ಬೇಗನೆ ಓಡಾಡ್ತಾರೆ ಅಂತ ಹೇಳ್ಬೋದು. ಯಾವ ರೀತಿ ಕೊಡಬೇಕಂದ್ರೆ, ಇದನ್ನು ಚೆನ್ನಾಗಿ ಬೇಯಿಸಿ
ಡೈರೆಕ್ಟಾಗಿ ತಿನ್ನೋದಕ್ಕೆ ಕೊಡ್ಬೇಕು. ಅದಕ್ಕೆ ಉಪ್ಪು ಹಾಕ್ಬಿಡಿ, ಏನೂ ಹಾಕೋದು ಬೇಡ. ಅನ್ನದ ಟೈಪೇ ಒಂದೊಂದು ಸ್ವಲ್ಪ ಜಾಸ್ತಿನೇ ಹುರುಳಿ ಕಾಳನ್ನೇ ಬೇಯಿಸಿರೋದನ್ನೇ ತಿನ್ನಬೇಕು. ಮತ್ತು ಅದನ್ನು ಬೇಯಿಸಿದ ನೀರಿರುತ್ತಲ್ವ ಅದನ್ನು ಕುಡಿಯೋದಕ್ಕೆ ಅಂತಲೇ ಕೊಡಬೇಕು. ಹಾಗೆ ಅವರು ಅನ್ನದ ಜೊತೆನೂ ಊಟ ಮಾಡ್ಬೋದು ಇದನ್ನೇ. ಇದೇ ರೀತಿ ದಿನಾಲೂ ಕೊಡಬೇಕು ಅವರಿಗೆ. ಮತ್ತು ಹುರುಳಿ ಜೊತೆಗೆ ತೊಗರಿಬೇಳೆ ಸಾರು ಕೂಡ ಮಾಡ್ಬೋದು ಅವರಿಗೆ, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಹೆಸರು ಕಾಳು ಅದನ್ನು ಮಾಡೋದಿಲ್ಲ, ತೊಗರಿಬೇಳೆ ಮಾಡ್ಬೋದು. ಮತ್ತು ಹಣ್ಣಲ್ಲಿ ನಾವು ಆ್ಯಪಲ್ ಕೊಡ್ತಾಯಿದ್ವಿ, ಸೇಬು ಹಣ್ಣು ಕೊಡ್ಬೋದು, ಬನಾನಾ ಹಣ್ಣು ಕೊಡಬಾರ್ದು. ಮತ್ತು ತರಕಾರಿಯಲ್ಲಿ ಇದು ಚಪಾತಿ ಜೊತೆಗೆ ಹೀರೆಕಾಯಿ ಪಲ್ಯ ಅದನ್ನು ಕೊಟ್ಟಿದ್ವಿ ನಾವು. ಬೆಂಡೆಕಾಯಿ ಪಲ್ಯ ಕೊಡಬಾರ್ದು, ಆಲೂಗಡ್ಡೆ ಅದನ್ನು ಕೊಡಬಾರ್ದು. ಚಪಾತಿ ಕೊಡ್ಬೋದು, ಮತ್ತು ಕಾಫಿನೂ ಕೊಡ್ಬೋದು. ಯಾಕಂದರೆ ಅವರಿಗೆ ಹೀಟಿನ ಅಂಶ ಇರುವಂಥ ಫುಡ್ಡನ್ನೇ ಕೊಡಬೇಕು ಅಂಥವರಿಗೆ, ತಂಪಿನ ಅಂಶ ಕೊಡಬಾರ್ದು. ಅದಕ್ಕಾಗಿ ಬಾಳೆಹಣ್ಣೇನು ಕೊಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ತಲೆ ಸ್ನಾನ ಮಾಡಿಸ್ಬಾರ್ದು. 20 ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡಿಸ್ತಾರೆ. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಆ ಟೈಮಲ್ಲಿ ಹೊರಗಂತೂ ಬಿಡಲೇಬಾರ್ದು, ಗಾಳೀಲಿ ಓಡಾಡೋದಕ್ಕೆ. ಮನೇಲಿ ಎಷ್ಟು ಬೆಚ್ಚಗಿರ್ತಾರೆ ಅಷ್ಟು ಚೆನ್ನಾಗಿ ರಿಕವರಿ ಆಗ್ತಾರೆ ಅವರು. ಮತ್ತು ಅವರಿಗೆ ಕೈಗೆ ಸ್ಪಂಜ್ ಬಾಲ್ ಸಿಗುತ್ತಲ್ವ, ಬಾಲು, ಅದನ್ನು ಕೊಡಿ. ಅದನ್ನು ಪ್ರೆಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಕ್ಕೆ ಕೈ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಸ್ಪಂಜ್ ಬಾಲ್ ಇರುತ್ತೆ, ಅದನ್ನು ಕೊಟ್ಟರೆ ಒಳ್ಳೆಯದು. ಹಾಗೆ ಅವರಿಗೆ ಮೊಟ್ಟೆ, ಮೊಸರು ಅವನ್ನೆಲ್ಲ ಏನು ಕೊಡಬಾರ್ದು. ಒಂದೊಂದು ಸರ್ತಿ ಡಾಕ್ಟ್ರು ಕೊಡ್ಬೋದು, ಯಾವುದೇ ಪಥ್ಯ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ನಮಗೂ ಹೇಳಿದರು, ಇದೇನು ಬೇಡ ಅಂಥೇಳಿ. ಒಬ್ಬೊಬ್ಬರಿಗೆ ಈ ಥರ ಪಥ್ಯ ಬೇಡ ಅಂತ ಹೇಳಿ ಎಲ್ಲ ಫುಡ್ ತಿಂದವ್ರಿಗೆ ಮತ್ತೆ ಆಗಿದೆ ಅಂತೆ ಪದೇ. ಇಲ್ಲೇ ನಮ್ಮೂರಲ್ಲೇ ಹೇಳ್ತಾರೆ ಹೀಗೆಲ್ಲ ಅಂಥೇಳಿ. ಅದಕ್ಕೆ ನಾವು ಏನೂ ಕೊಟ್ಟಿರಲಿಲ್ಲ. ಅದನ್ನು ಈ ರೀತಿ ಫುಡ್ಡೇ ಕೊಟ್ಟಿದ್ವಿ ಅವರಿಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಹಾಗೆ ಅವರಿಗೆ ಡ್ರಿಂಕ್ಸು ಮತ್ತು ತಂಬಾಕು, ಅಡಿಕೆ ಇವನ್ನೇನು ಕೊಡಬಾರ್ದು. ಇದು ಡೇಂಜರೇ ಇದು. BP ಶುಗರ್ ಇಲ್ಲ ಅಂದರೂ ಬರುತ್ತೆ ಇದು. ಯಾಕಂದರೆ ಡ್ರಿಂಕ್ಸ್ ಕುಡಿಯೋದ್ರಿಂದ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಅವರಿಗೆ BP ಶುಗರ್ ಏನೂ ಇಲ್ಲ, ಬ್ಲಡ್ಡು ಜಾಸ್ತಿ ಇತ್ತು ಅವರಿಗೆ. ಅದಕ್ಕೆ ಹೈ ಬ್ಲಡ್ ಪ್ರೆಷರಿಂದ ಆಗಿದೆ ಅಂತ ಹೇಳಿದರು. ಈ ರೀತಿ ಆಗುತ್ತೆ ನನ್ನ ಚಾನ್ಸು. BP ಶುಗರ್ ಏನೂ ಇಲ್ಲ ಅಂದರೂ ಸ್ಟ್ರೋಕ್ ಬರೋವಂಥ ಚಾನ್ಸಸ್ ಇದೆ ಒಬ್ಬೊಬ್ಬರಿಗೆ. ಇಷ್ಟು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಇದು ಬೇರೆಯವರಿಗೆ ಶೇರ್ ಆಗುತ್ತೆ. 1 ಲೈಕಿಂದ 10 ಜನರಿಗೆ ಹೋಗುತ್ತೆ ಇದು ವಿಡಿಯೋ. ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಯಾರಾದರೂ ನಾನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.